ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಗಣಪತಿ ಹೋಮ ಇಟ್ಕೊಂಡಿದ್ದಾರೆ. ಅದೇ ನಮ್ಮ ವೀಕೆಂಡ್ ಹೈಲೈಟು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಫ್ರೆಂಡ್ಸು, ಫ್ಯಾಮಿಲೀಸ್, ರಿಲೇಟಿವ್ಸ್ ಎಲ್ಲರೂ ಬರ್ತಿದ್ದಾರೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೀವೇ ನೋಡಿ. पूजातस्य ये ये ग्रहाः अरिष्टस्थान ಸ್ಥಿತಾಃ ತೇಷಾಂ ಗೃಹಾಣ ಹಾಗೆ ರಕ್ತಕ್ಕೆ ಬಾಧೆಗಳೇನಾದಿದ್ರೆ ರೋಗಗಳಿದ್ರೆ ಅದೆಲ್ಲ ನಿವಾರಣೆಯಾಗಿ ಬರದಂತೆ ತಡೆಯಲಿ ಎಂಬುದಾಗಿಯೂ ಕುಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡುವುದು. ಓಂ ಅಗ್ನಿರ್ಮೂರ್ಧಾಯ ಪ್ರತ್ಯುಗ್ಯಾಯಂ ಅಕಾಗಂ ರೇತಾರಂ ಸಿರಿನ್ಮದೇ ದಕ್ಷಿಣೆ ತರ್ತಾರೆ, ತಂದ್ಮೇಲೆ ಅವರಿಗೆಲ್ಲ ಕೊಡ್ತಾರೆ. 10 ರೂಪಾಯಿನ 20 ರೂಪಾಯಿನ 50 ರೂಪಾಯಿನ ಯಾವ್ದು ಇಟ್ಕೊಂಡಿದ್ದೀರಿ ಅದನ್ನ ಅವ್ರಿಗೆ ಹೆಣ್ಮಕ್ಳಿಗೆಲ್ಲ ಅರ್ಶನ ಕೊಟ್ಬಿಟ್ಟು ಕೊಟ್ರೆ 5 ಜನ ಆಯ್ತಾ? ಹಾಕಿದ್ರಾ? ಎತ್ತಿ ತಟ್ಟೆ ಮೇಲೆ ಇಟ್ಕೊಳ್ಳಿ. ಒಂದು ಫೋಟೋ ಹೊಡಿದೆ ಗ್ರೂಪಲ್ಲಿ. ಇಲ್ಲಿ ಓಂ ದೇವಸ್ಯ ತ್ವಾಜುತ ಪ್ರಸವೇಶನೋ ಬಾಹುಭ್ಯಾಂ ಪುಷ್ಣೋಸ್ತಾಭ್ಯಾಂ ಎಲ್ಲರೂ ಅರ್ಶನ ಕುಂಕುಮ ಕೊಟ್ಬಿಟ್ಟು ಆ ವೀಳ್ಯದಲ್ಲಿ ಇಟ್ಟಿದ್ದೀನಲ್ವಾ ಅದ್ರ ದುಡ್ಡು ಇಟ್ಬಿಟ್ಟು ಓಂ ಭುವಃ ಓಂ ಸ್ವಃ ಓಂ ನೀವು ನಿಮ್ಮ ಮಗ ನಿಮ್ಮ ಮನೆಯವರು ಎಲ್ಲರೂ ಒಂದ್ ಕಡೆ ನಿಂತ್ಕೊಂಡ್ಬಿಡಿ. ಒಂದು ಆರತಿ ಮಾಡ್ಸೋಣ, ಕೆಂಪು ಆರತಿ ಮಾಡ್ಸೋಣ. ಒಂದು ಆರತಿ ಹಾಕೋದು ತುಳಸಿ ಎಲ್ಲ ತುಳಸಿ ಅನ್ನೋರು ಯಾರಿದಾರಲ್ಲ? ಯಾರು ಇಲ್ಲ ಅಲ್ಲಿ. ನೀನ್ ಮಾತಾಡಂಗೆ ನೀನು ಹೊರಗಡೆ ಚೆಕ್ ಬಿಡಿ. ಮುಂಗಡೆ ನೋಡ್ಬಾ, ಮುಂಗಡೆ ಚೆಕ್. ಹೌದು ಹೌದು, ಅಲ್ಲೇ ನಿಮ್ಮ ಮನೆಯವರಿಗೆ ಎಲ್ಲ ದೇವ್ರು ಒಳ್ಳೇದು ಮಾಡೋದು. ಲಕ್ಷದ ಹೂವು ಹಾಕಿ ಗಿಲಿ ಆರತಿ ಮಾಡಿಬಿಟ್ಟು ದೀಪ ಒಂದು ವೀಳ್ಯದೆಲೆ ಅರ್ಧ 3 ಕಣ್ಣು ಮಾಡ್ಬಿಟ್ಟು ರೆಡಿ ಮಾಡಬೇಕು. ಆ ದೀಪ ಆರತಿ ಆದ್ಮೇಲೆ ಅವ್ರಿಗೆ ಅದರಲ್ಲಿ ಆರತಿ ಮಾಡ್ಸಕ್ಕಾಗತ್ತೆ.